ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಾಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಅಂಗುಷ್ಠ ಮಾತ್ರನಾಗಿ ಇರತಕ್ಕಂಥ ಆತ್ಮನು ಹೊಗೆ ಇಲ್ಲದ ಬೆಂಕಿಯಂತೆ ಅಂತ ಹೇಳಬಹುದು. ಅಂದರೆ ಹೊಗೆ ಇದ್ದಾಗ ಬೆಂಕಿ ಕಾಣಿಸೋದಿಲ್ಲ, ಆದರೆ ಹೊಗೆ ಇಲ್ಲದೆ ಇದ್ದರೆ ಆ ಬೆಂಕಿಯ ಪ್ರಖರತೆ ಎಷ್ಟು ಇದೆ ಅನ್ನೋದು ಗೊತ್ತಾಗತ್ತೆ. ಹಾಗೆಯೇ ಈ ಅಂಗುಷ್ಠ ಮಾತ್ರನಾದಂತಹ ಆತ್ಮನೂ ಕೂಡ ಯಾವ ಅಜ್ಞಾನದ ಆವರಣವೂ ಇಲ್ಲದೇ ಇರತಕ್ಕಂತಹ ಚೈತನ್ಯ ಸ್ವರೂಪನು ಅನ್ನೋದನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಳ್ಬೇಕು. ಇದನ್ನೇ ನಿಧಿಧ್ಯಾಸನ ಮಾಡತಕ್ಕಂತಹ ಯೋಗಿಗಳು ಇಂಥ ಆತ್ಮನನ್ನು ಕಂಡುಕೊಳ್ತಾರೆ. ಸದಾಕಾಲ ಇರತಕ್ಕಂತಹ ಚೈತನ್ಯ ಸ್ವರೂಪನಾಗಿ ಎಲ್ಲರಲ್ಲಿಯೂ ಇರತಕ್ಕಂತಹ ಆ ಪರಮಾತ್ಮ ಜೀವಾತ್ಮನಾಗಿ ಪ್ರಾಣಿಗಳಲ್ಲಿ ತೋರ್ಕೊಳ್ತಾನೆ. ಅಂತಹ ಆತ್ಮನೇ ಇಂದಿಗೂ ಇರತಕ್ಕಂಥವನು, ನಾಳೆಗೂ ಇರತಕ್ಕಂಥವನು, ಎಂದೆಂದಿಗೂ ಇರತಕ್ಕಂಥವನು. ಆತ್ಮ ಅಂತಂದರೆ ಕ್ಷಣಿಕವಾಗಿ ಇರತಕ್ಕಂಥ ವಿಜ್ಞಾನದ ಸ್ವರೂಪವಲ್ಲ. ಅಂದರೆ ಆಯಾ ಕಾಲಕ್ಕೆ ಹುಟ್ಟತಕ್ಕಂತಹ ಅಥವಾ ಮುಂದೆ ಕಾಣೆಯಾಗತಕ್ಕಂತಹ ವಿಜ್ಞಾನಗಳೇನಿದೆಯೋ ಹಾಗೆ ಈ ಆತ್ಮಸ್ವರೂಪವಲ್ಲ. ಯಾಕೆ ಅಂತಂದರೆ ನಿರ್ವಿಕಾರನಾಗಿ ನೋಡ್ತಾ ಇರತಕ್ಕಂತಹ ಸಾಕ್ಷಿಗೆ ಯಾವ ಕಾಲಕೃತವಾದಂತಹ ವಿಕಾರವೂ ಕೂಡ ಇರೋದಿಲ್ಲ. ಅಂತಹ ಆತ್ಮನು ಕಾಲಕ್ಕೂ ಕೂಡ ಸಾಕ್ಷಿಯಾಗಿ ಇದ್ದುಕೊಂಡಿರ್ತಾನೆ. ಇಂತಹ ಕಾಲಕ್ಕೂ ಸಾಕ್ಷಿಯಾಗಿರತಕ್ಕಂಥ ಆತ್ಮರು ಅನೇಕರು ಅಂತ ಭಾವಿಸೋದಕ್ಕೂ ಕೂಡ ಬರೋದಿಲ್ಲ. ಯಾಕೆ ಅಂತಂದರೆ ಅನೇಕರನ್ನು ನೋಡತಕ್ಕಂತಹ ಸಾಕ್ಷಿಯು ಅನೇಕನಾಗಿ ಇರಲಾರದು. ಹಾಗಾಗಿ ಜೀವನಾಗಿ ತೋರ್ತಾ ಇರತಕ್ಕಂತಹ ಆತ್ಮ ಸಕಲ ಪ್ರಾಣಿಗಳಿಗೂ ಕೂಡ ಆತ್ಮನಾಗಿರತಕ್ಕಂತಹ ನಿತ್ಯ ಚೈತನ್ಯ ಸ್ವರೂಪನಾಗಿ ಇರತಕ್ಕಂತಹ ಪೂರ್ಣ ಸ್ವಭಾವವನ್ನು ಹೊಂದಿರತಕ್ಕಂಥವನೇ ಆಗಿರ್ತಾನೆ. ಈ ಆತ್ಮಸ್ವರೂಪವೇ ನಚಿಕೇತ ಕೇಳಿರತಕ್ಕಂತಹ ಧರ್ಮ ಮತ್ತು ಅಧರ್ಮಗಳಿಗೂ ಹೊರತಾಗಿರತಕ್ಕಂತಹ ತತ್ವ, ಕಾಲಕ್ಕೂ ಕೂಡ ಅತೀತವಾಗಿರತಕ್ಕಂತಹ ತತ್ವ. ಇದನ್ನೇ ಯಮಧರ್ಮರಾಜ ತಿಳಿಸ್ತಾ ಇದ್ದಾನೆ. ನಮಸ್ಕಾರ.